ಸ್ವಲ್ಪ ಎಲ್ಲ ಹಿಂದಕ್ಕೆ ಹೋಗ್ರಿ ಈ ಕಡೆ ಸಿಗುತ್ತೆ ಒಂದು ಸ್ವಲ್ಪ ಹಿಂದಕ್ಕೆ ಬನ್ನಿ ಒಂದು ನಿಮಿಷ ಅಲ್ಲಿ ಹಿಂದ್ಗಡೆ ಮಾತಾಡ್ಬೇಕು ಹಿಂದ್ಗಡೆ ಕಾಣಿಸ್ಬೇಕು ಅವ್ರಿಗೆ ಸ್ವಲ್ಪ ಹಿಂದಕ್ಕೆ ಬನ್ನಿ ಹಿಂದ್ಗಡೆ ಕಾಣಿಸ್ಬೇಕು ಅವ್ರಿಗೆ ನೀವು ಅಡ್ಡ ಬಂದ್ರೆ ಹಿಂದ್ಗಡೆ ಕಾಣಿಸಲ್ಲ ಅವ್ರಿಗೆ ಸ್ವಲ್ಪ ಎಕೋ ಬರ್ತಿದೆ ಎಕೋ ಬರ್ತಿದೆ ಓಕೆನಾ ಅನಿಲ್ ಬ್ರೋ ಸ್ಪೀಕರ್ ತಗೊಂಡ್ಬಿಡಿ ಬಲ ಬ್ರೈಟ್ ಮಾತಾಡ್ಬೋದು ಅಣ್ಣ ಮಾತಾಡ್ಬೇಕು ಕಾರ್ತಿಕ್ ಎಕೋ ಹೊಡಿತಾ ಇದೆ ಯಾರಿಗಾದ್ರೂ ಕೇಳಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾನ ನೀವು ಇಷ್ಟು ಎಂಜಾಯ್ ಮಾಡಿದ್ರೆ ಹೇಗನ್ಸ್ತು ನಿಮ್ಗೆ ಸೊ ಇದರ ಮೊದಲ ಕ್ರೆಡಿಟ್ ಆಕ್ಚುಲಿ ಅರ್ಜುನ್ ಜನ್ಯ ಅವ್ರಿಗೆ ಹೋಗ್ಬೇಕು ದಯವಿಟ್ಟು ಸೊ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ರು ಅಂತ ಅನ್ಸ್ತಾ ನಿಮ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಅವ್ರು ಹೇಗೆ ಅನ್ಸಿದ್ರು ಉಪ್ಪಿ ಸರ್ ಶಿವಣ್ಣ ನೀವು ಮಾತ್ರ ನೀವೆಲ್ಲ ನೋಡಿ ಸಂತೋಷ ಪಟ್ಟು ನಮ್ಗೆ ಅದೇ ಖುಷಿ ನೇನ್. ಯಾಕಂದ್ರೆ ಒಬ್ಬ ಹೊಸ ನಿರ್ದೇಶಕ ಬರ್ತಾರೆ ಏನೇನೋ ಕನ್ಸ್ ಕಟ್ಕೊಂಡ್ ಬರ್ತಾರೆ. ಅದು ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಆಲ್ಮೋಸ್ಟ್ ಒಂದು ಮ್ಯೂಸಿಕ್ ಮಾತಿಗೆ ಅಂತ ತಪ್ಪಾಗಲ್ಲ. ಸೊ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಿನಿಮಾ ಡೈರೆಕ್ಟ್ ಮಾಡಕ್ ಬೇಕಾದ್ರೆ ಬಂದಾಗ ಒಂದು ಸ್ಮಾಲ್ ಒಂದು 4 ರಿಂದ 5 ನಿಮಿಷದಲ್ಲಿ ಹೇಳಿದ್ರು ಕಥೆನ. ಎಲ್ಲೋ ಅಟ್ರಾಕ್ಟ್ ಆಯ್ತು. ಆಮೇಲೆ ನಾನೇ ನೀವೇ ಡೈರೆಕ್ಟ್ ಮಾಡಿ ಅರ್ಜುನ್ ಅಂತ ನಾವು ಉಪೇಂದ್ರ ಆಮೇಲೆ ರಾಜೇಶ್ ಶೆಟ್ಟಿ ಎಲ್ಲರೂ ಸೇರಿದ್ರು 3 ಜನ ಸೇರಿದ್ರು. ಅದಾದ್ಮೇಲೆ ನೀವೇ ನೋಡಿರ್ತೀರ ರಮೇಶ್ ರೆಡ್ಡಿ ಅವರು ದೊಡ್ಡ ಮನ್ಸ್ ಮಾಡಿ ಕೈ ಜೋಡಿಸಿದ್ರು. ನೀವು ಮಾಡಿದ್ದೆ ನಮ್ಗೆ ದೊಡ್ಡ ಇಲ್ಲ ಅಂತ ಫಿಲ್ಮ್ ಅಷ್ಟೊಂದೇನು ಒಂದು ಹೊಸ ನಿರ್ದೇಶಕ ಯಾರೇ ಆದ್ರೂ ಒಂದು ಭಯ ಇರುತ್ತೆ. ಬಟ್ ನನಗೆ ನಂಬಿಕೆ ಇತ್ತು ಅರ್ಜುನ್ ಜನ್ಯ ಇಲ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತ ನಮಗೆ ಅನಿಸ್ತಿತ್ತು. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಂಜಾಯ್ ಮಾಡಿ ನಿಜವಲ್ಲ ಐ ಆಮ್ ವೆರಿ ಹ್ಯಾಪಿ ಬ್ಲೆಸ್ಡ್. ಯಾಕೆ ಇದು ನನಗೆ ಸಿನಿಮಾ ನನಗೆ ತುಂಬ ಇಷ್ಟವಾದ ಪಾತ್ರ. ಎಲ್ಲ ಪಾತ್ರನೂ ಇಷ್ಟ ಆಯಿತು. ರಾಜೇಶ್ ಶೆಟ್ಟಿ ಆಗಲಿ ಉಪೇಂದ್ರ ಆಗಲಿ ನಾವು ಇಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ಯಾರು ಏನು ಮಾಡ್ತೀವಿ ಯಾರು ಏನು ಮಾಡ್ತಾರೆ ಅಂತ ಒಂದ್ಸತಿನೂ ಪ್ರೇಮ್ ನೋಡಿಲ್ಲ ನಾವು. ಬರೀ ಡಬ್ಬಿಂಗ್ ಮಾಡಿದ್ದು ಅಷ್ಟೇ ಹೊರತು ಯಾರೇ ಮಾಡಿದ್ರು ನಾವೆಲ್ಲರೂ ಸೇರಿ ಆ ಕ್ರೆಡಿಟ್ ತಗೊಳಕ್ಕೆ ಇಷ್ಟಪಡ್ತೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಮನಸ್ಸು ಟಚ್ ಆಗಿದ್ರೆ ನಿಜ ವಿ ಆರ್ ಬ್ಲೆಸ್ಡ್. ಹಿಂದ್ಗಡೆ ಕಾಣಿಸ್ಬೇಕು, ಕೂತ್ಕೊಳ್ಳಿ ಅಟ್ಲೀಸ್ಟ್. ಅನಿಲ್ ಬ್ರೋ ಸರ್ ಹಂಗೆ ಮಾತಾಡ್ಬೋದು ಸರ್. ಎಕೋ ಆಫ್ ಮಾಡಿಸಿ. ಹಾಂ ಸರ್. ತುಂಬಾ ಸಂತೋಷ ನೀವೆಲ್ಲ ಬಂದಿದ್ದಕ್ಕೆ. ಎಲ್ಲ ಎಂಜಾಯ್ ಮಾಡಿದ್ರಲ್ವಾ? ಹೇಗಿತ್ತು ಶಿವಣ್ಣ ಅವರ ಭರತನಾಟ್ಯ? ಇನ್ನೂ ಬೇಕಿತ್ತಾ? ಜ್ಞಾಪಕ ಇಟ್ಕೊಳ್ಳಿ, ಇನ್ನೂ ಸ್ವಲ್ಪ ನೆಕ್ಸ್ಟ್. ಇವ್ರು ಹೆಂಗಿತ್ತು? ನಿಜವಾದ ನ್ಯಾಚುರಲ್ ಸ್ಟಾರ್ದು. ಓ ಥ್ಯಾಂಕ್ ಯು. ಅವರೊಬ್ರು ಬರ್ಬೇಕಾಗಿತ್ತು. ಹೌದು, ನೀವು ಮಾತಾಡಿ, ಹಂಗೆ ಮಾತಾಡಿ, ನೀವು ಚೆನ್ನಾಗಿ ಮಾತಾಡ್ತೀವಿ. ನಿಮ್ಗೆಲ್ಲ ಖುಷಿ ಆದ್ರೆ ನಮ್ಗೆ ಖುಷಿ ಅಂತ ನಾನು ಹೇಳ್ತಾ ಇದ್ದೆ, ಪದೇ ಹೇಳ್ತಾ ಇದ್ದೆ. ಶಿವಣ್ಣನ್ ನೋಡಿ ನೋಡ್ರ ಶಿವಣ್ಣನ ಅವತಾರಗಳು ನೋಡಿದ್ರ? ಅವತಾರದಲ್ಲಿ ಯಾವ ಅವತಾರ ಇಷ್ಟ ಆಗಿದೆ ಹೇಳಿ? ಶಿವಣ್ಣ ಅಲ್ಲ, ಶಿವಪ್ಪನೇ. ನಾನು ಹೇಳಿಲ್ವಾ? ಶಿವಪ್ಪನೇ. ದಯವಿಟ್ಟು ಹೇಳ್ತೀನಿ ನೋಡಿ, ನಮ್ಗೆ ಯಾವಾಗ ಮಾಧ್ಯಮ ಮಿತ್ರರು ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನೀವು ಮಾಧ್ಯಮ ಮಿತ್ರರು ತೋರಿಸ್ತಾ ಇರೋದು. ದಯವಿಟ್ಟು ಇದು ನೋಡಿ, ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಅರ್ಜುನ್ ಜನ್ಯ ಸರ್ ನೋಡಿ ಫಸ್ಟ್ ಡೈರೆಕ್ಷನ್ ಅಲ್ಲಿ ಆ ಕತೆ ಎಲ್ಲರೂ ಹೇಳ್ತಾ ಇದ್ರಿ, ಆ ಕತೆ ಹೆಂಗೆ ಏನೋ ಹೇಳ್ತಾ ಇದ್ರಿ. ಇವಾಗ ಅವ್ರು ಆನ್ಸರ್ ಕೊಟ್ಟಿದ್ದಾರೆ. ನೀವೇ ನಾಳೆಯಿಂದ ನೀವು ನೋಡ್ಕೋಬೇಕು, ಈ ಪಿಕ್ಚರ್ನ ನೀವೇ ಕಾಪಾಡ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು.
ಹಲೋ ಗೊತ್ತಾಯ್ತಾ? ಹಾ. ಪುಣ್ಯ ಆದ ಶಿವನಿಗೆ ಈ ಬುದ್ಧಿ ಹಚ್ಚಿದ್ದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಇವತ್ತಿನ ದಿನ ನೀವಿಲ್ಲ ಆಗ್ತಾನೆ ನೀವಿಲ್ಲ ಅಂದ್ರೆ ಇದು ಆಗ್ತಾ ಇಲ್ಲ ಸರ್. ಎಲ್ಲರಿಗೂ ಸರ್. ನಾವು ಯಾರು ಇರ್ತಾ ಇರಲಿಲ್ಲ. ಆ್ಯಂಡ್ ನನ್ನನ್ನು ನಿರ್ದೇಶಕರಾಗಿ ಮಾಡಿದ್ದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ಅಣ್ಣ ನಿಮಗೆ ಏನು ಹೇಳ್ಬೇಕಂತನೂ ನನಗೆ ಗೊತ್ತಿಲ್ಲ ಅಣ್ಣ. ನಾನು ನಿಮ್ಮಿಬ್ಬರ ಫ್ಯಾನು. ಸೊ ನನ್ನ ಫ್ಯಾನ್ ಬಾಯ್ ಮೂಮೆಂಟ್ಗಳೆಲ್ಲ ಈ ಫಿಲಮಲ್ಲಿ ಲೀವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಬಂದರೆ ವಿಸಿಲ್ ಹೊಡಿತಾ ಇರ್ಬೇಕಷ್ಟೇ ಅನ್ನೋದೇ ನನ್ನ ಆಸೆ ಇತ್ತು. ಅದನ್ನು ಟ್ರೈ ಮಾಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆಯಾ ನಿಮಗೆಲ್ಲ? ಥ್ಯಾಂಕ್ ಯು ಉಪ್ಪಿ ಸರ್. ಥ್ಯಾಂಕ್ ಯು ಸರ್. ನಿರ್ದೇಶಕರ ಬ್ರಹ್ಮ ನಿಮಗೆ ಭಾಳ ಚಿಕ್ಕವನು. ಸುಮ್ಮನೆ ದೊಡ್ಡ ಮಾತಾಡ್ಬಿಡಿ ಸುಮ್ಮನೆ ಇರಿ. ಥ್ಯಾಂಕ್ ಯು ಸರ್. ಹೆಂಗಿದೆ ಅವ್ರ ನಿರ್ದೇಶನ ಹೇಳಿ. ನೀವು ಫಸ್ಟ್ ಟೈಮ್ ಅನ್ಸುತ್ತಾ? ಹಿಂದ್ಗಡೆ ಮ್ಯೂಸಿಕ್ ಹೆಂಗಿದೆ? ಚೆನ್ನಾಗಿದ್ದಾರೆ. ಹಾಲಿವುಡ್ ಮೂವಿ ನೋಡಿದಂಗೆ. ರಾಜ್ ಸರ್ ಈ ಸಿನಿಮಾಗೆ ಅಣ್ಣ ಎಂಡ್ ಇರೋದು ರಾಜ್ ಸರ್. ಎರಡನೇ ಪ್ರೊಡ್ಯೂಸರ್ ಎರಡನೇ ಪ್ರೊಡ್ಯೂಸರ್ ಅಂತ ಯಾವಾಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಂಗೆ ಸಪೋರ್ಟ್ ಮಾಡಿ ಬೆನ್ ಕಟ್ಕೊ ಬಂದಿದ್ದು ನಮ್ಗೆ ರಾಜ್ವಿ ಸಾರೇನೆ. ನಿನ್ನೆವರೆಗೂ ನೆನ್ನೆ ರಾತ್ರಿ 3 ಗಂಟೆಗೆ ಬಂದಿದ್ದು ನಾವು ಮನೆಗೆ ಕೇರಳದಿಂದ. ಆವಾಗೂ ಹೇಳ್ತಾ ಇದ್ರು, ಅಣ್ಣ ನೀವು ಧೈರ್ಯವಾಗಿರಿ ಅಣ್ಣ, ಏನು ಆಗಲ್ಲ ಧೈರ್ಯವಾಗಿರಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಕೊನೆದಾಗಿ ಒಂದು ರಿಕ್ವೆಸ್ಟ್ ಇದೆ ನಿಮ್ಮೆಲ್ಲರ ಹತ್ರ. ನೀವು ಮೀಡಿಯಾದವರು ನೀವೇ ಆಕ್ಚುಲಿ ರಿವ್ಯೂ ಬರೆಯೋರು. ಹೊರಗಡೆ ಮೈಕ್ ಮತ್ತೆ ಕ್ಯಾಮ್ರಾ ಇರುತ್ತೆ. ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು, ಗೊತ್ತಾಯ್ತು ಲೇಟ್ ಆಯ್ತು ಅಂತ, ಸ್ವಲ್ಪ ಟೈಮ್ ಮಾಡ್ಕೊಂಡು ನಿಮ್ ರಿವ್ಯೂ ಹೇಳೋದ್ರೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ. ರಮೇಶ್ ಅಣ್ಣಂಗೆ ಅಂಡ್ ಅರ್ಜುನ್ ಜನ್ಯ ಅವರಿಗೆ ಜೊತೆಗೆ ನಾವೆಲ್ಲ ಆಕ್ಟರ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದು ಮಾಡ್ತೀರಾ ಅಂತ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಪರವಾಗಿಲ್ಲ, ಅದೇ ಮಾತಾಡ್ತೀನಿ.